ಹಾಯ್ ಹಲೋ ಬ್ಯೂಟಿಫುಲ್ ಬರ್ಡ್ಸ್, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಇನ್ನೊಂದು ಕಾರ್ಡ್ ರೀಡಿಂಗ್ ಇಟ್ಕೊಂಡು ಬನ್ನಿ. ಇವತ್ತಿನ ರೀಡಿಂಗಲ್ಲಿ ನೋಡೋಣ, ನಿಮ್ಮ ಜೀವನದಲ್ಲಿ ಒಂದು ಅಧ್ಯಾಯ ಮುಗಿಯಲಿದೆ. ಬಟ್ ಅದು ಯಾವ ಅಧ್ಯಾಯ ಅನ್ನೋದು ನಾನು ನೋಡೋದಿಲ್ಲ, ಬಿಕಾಸ್ ನನಗೆ ಅದರ ಬಗ್ಗೆ ಗೈಡೆನ್ಸ್ ಸಿಕ್ಕಿಲ್ಲ, ಮಾಹಿತಿ ಸಿಕ್ಕಿಲ್ಲ. ಬಟ್ ನನಗೆ ಇಷ್ಟೊಂದು ಮಾಹಿತಿ ಸಿಕ್ಕಿದೆ. ಏನು ಅಂತಂದರೆ, ಲೈಕ್ ನಿಮ್ಮ ಜೀವನದಲ್ಲಿ ಒಂದು ಅಧ್ಯಾಯ ಮುಗಿಯಲಿದೆ. ಆ ಅಧ್ಯಾಯ ಮುಗಿದ ನಂತರ ಎನರ್ಜಿ ಹೇಗಿರುತ್ತೆ ಅನ್ನೋದು, ಓಕೆ, ಹೇಗಿರುತ್ತೆ ಅನ್ನೋದು, ಆ್ಯಂಡ್ ಪ್ಲಸ್ ಗೈಡೆನ್ಸ್ ಕೂಡ ಇದೆ. ಓಕೆ, ಸೊ ಎಂದಿನಂತೆ ಇವತ್ತು ಕೂಡ ನಿಮ್ಮ ಮುಂದೆ ಎರಡು ಆಪ್ಷನ್ಸ್ ಬರುತ್ತೆ. ಆಪ್ಷನ್ಸಲ್ಲಿ ಯಾವುದಾದ್ರೂ ಒಂದನ್ನು ಚೂಸ್ ಮಾಡಿ. ಅಲ್ಲಿ ತನಕ ನಾನು ನನ್ನ ಗ್ರೀನ್ ಟೀನ ಕುಡಿತೀನಿ. ಓಕೆ, ಐ ಹೋಪ್ ನೀವು ನಿಮ್ಮ ಫೈಲ್ನ ಚೂಸ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸಿಗೋಣ ನಿಮ್ಮ ರೀಡಿಂಗಲ್ಲಿ. ಹೆಲೋ ಫೈಲ್ ನಂಬರ್ 1. ಸೊ ಲೆಟ್ಸ್ ಸಿ. ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿ, ಈ ಒಂದು ನಿಮ್ಮ ಜೀವನದಲ್ಲಿ ಯಾವ ಒಂದು ಅಧ್ಯಾಯ ಮುಗಿಯಲಿದೆ ನೋಡಿ, ಇದು ನಿಮಗೆ ಮೆಂಟಲಿ ಕ್ಲಾರಿಟಿನ ತೊಗೊಂಡು ಬರ್ತಾ ಇದೆ. ಸೊ ಇಲ್ಲಿ ತನಕ ಕನ್ಫ್ಯೂಷನ್ಸ್, ಫಾಗ್, ಆಪರ್ಚುನಿಟಿ ಕಣ್ಣ ಮುಂದೆ ಇದೆ, ಬಟ್ ಆಪರ್ಚುನಿಟಿ ಇದೆ, ಬಟ್ ನಿಮ್ಮ ಕಣ್ಣ ಮುಂದೆ ಕಾಣ್ತಾ ಇಲ್ಲ. ಯು ಫೀಲ್ ಲೈಕ್ ಸ್ಟಕ್. ಬಟ್ ಇದು ಯಾವ ಒಂದು ಅಧ್ಯಾಯ ಮುಗಿಯಲಿದೆ ಅನ್ನೋದನ್ನು ನಾನು ಹೇಳೋದಿಲ್ಲ, ಬಿಕಾಸ್ ನನಗೆ ಆ ಒಂದು ಲೈಕ್ ಯಾವ ಮುಗಿಯಲಿದೆ ಅನ್ನೋದ್ರ ಬಗ್ಗೆ ಯಾವ ಥರದ ಐಡಿಯಾಸ್ ನಂಗೆ ಸಿಕ್ಕಿಲ್ಲ. ಓಕೆ, ಬಿಕಾಸ್ ಇದು ನಾನು ರೀಡಿಂಗ್ ಮಾಡ್ತಾ ಇರೋದು ನಾನು ಮೆಡಿಟೇಷನ್ ಮಾಡಬೇಕಾದ್ರೆ ಬಂದಿರುವಂತಹ ಒಂದು ಲೈಕ್ ಗೈಡೆನ್ಸ್. ಸೊ ಅದಕ್ಕೋಸ್ಕರ ಆ ಒಂದು ಮುಖಾಂತರದಿಂದ ನಾನು ಈ ಒಂದು ರೀಡಿಂಗ್ನ ಮಾಡ್ತಾ ಇದ್ದೀನಿ. ಓಕೆ, ಸೊ ಎಸ್, ನಿಮಗೆ ಈ ಒಂದು ಅಧ್ಯಾಯ ಮುಗಿಯೋದ್ರಿಂದ ಮೆಂಟಲ್ ಕ್ಲಾರಿಟಿ ಸಿಗುತ್ತೆ. ಆ್ಯಂಡ್ ಸ್ಟಕ್, ನಿಮಗೇನಾದರೂ ಅನ್ನಿಸ್ತಾ ಇದೆ, ತುಂಬ ಸ್ಟಕ್ ಫೀಲ್ ಮಾಡ್ತಾ ಇದ್ದೀರಾ, ಮುಂದೆ ಹೋಗೋಕ್ಕಾಗ್ತಾ ಇಲ್ಲ, ಡಿಸಿಷನ್ಸ್ ತೊಗೊಳೋದಕ್ಕಾಗ್ತಾ ಇಲ್ಲ ಅಂತ ಏನಾದರೂ ನೀವು ಅಂದ್ಕೊಂಡಿದ್ರೆ, ಈ ಅಧ್ಯಾಯದಿಂದ ನಿಮಗೆ ಕ್ಲಾರಿಟಿಗಳು ಸಿಗುತ್ತೆ. ಇನ್ನೊಂದು ಏನು ಅಂತಂದರೆ, ನಿಮಗೆ ನಿಮ್ಮ ಮೇಲೆ ವಿಶ್ವಾಸ ಹೆಚ್ಚಾಗುತ್ತೆ. ಆ್ಯಂಡ್ ನೀವು ನಿಮ್ಮ ಇಂಟ್ಯೂಷನ್ನ ಟ್ರಸ್ಟ್ ಮಾಡ್ತೀರಾ. ರೈಟ್ ನಾವು ನನಗಿಲ್ಲಿ ಏನು ಅನಿಸುತ್ತೆ ಅಂತಂದರೆ, ಪೈಲ್ ನಂಬರ್ 1, ಲೈಕ್ ತುಂಬ ಕನ್ಫ್ಯೂಷನ್ಸ್ ಇದೆ. ಇದು ನಿಜವಾಗ್ಲೂ ನನ್ನ ಇಂಟ್ಯೂಷನ್ ಹೇಳ್ತಾ ಇದೆಯೋ ಅಲ್ಲ ನನ್ನ ಮೈಂಡ್ ಹೇಳ್ತಾ ಇದೆಯೋ ಅನ್ನೋದು. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ, ನಿಮಗೆ ನೀವೇ ವೈರಿ, ಬೇರೆ ಯಾರೂ ಅಲ್ಲ. ಬಿಕಾಸ್ ನೀವು ಸೆಲ್ಫ್ ಡೌಟ್, ಸ್ಯಾಬೋಟೇಜ್ ನಿಮ್ಮನ್ನು ನೀವೇ ಮಾಡ್ಕೊಳ್ತಿರೋದು, ಬೇರೆ ಯಾರೂ ಅಲ್ಲ. ಓಕೆ, ಸೊ ನಿಮಗೆ ಈ ಒಂದು ಅಧ್ಯಾಯ ಏನಿದೆ ನೋಡಿ, ಇದು ನಿಮ್ಮ ಪ್ಯಾಷನ್ ಏನು, ನಿಮ್ಮ ಪ್ಯೂರಿಟಿ, ನೀವು ಯಾವ ಥರ ಪ್ಯೂರಿಟಿಯಲ್ಲಿ ಹೋಗಬೇಕು, ಯಾವ ಥರ ಧರ್ಮದಲ್ಲಿ ಹೋಗಬೇಕು ಅನ್ನೋದು ಈ ಚಾಪ್ಟರ್ ನಿಮಗೆ ಕಲಿಸುತ್ತೆ. ಓಕೆ, ಸೊ ಲೆಟ್ಸ್ ಸಿ. ಥ್ಯಾಂಕ್ ಯು ಸೋ ಮಚ್. ಟ್ರಸ್ಟ್ ಯುವರ್ ಇಂಟ್ಯೂಷನ್, ಪೈಲ್ ನಂಬರ್ 1. ಕರ್ಮ ಇದೆ ಇಲ್ಲಿ. ಎಸ್, ಆಫರ್ ಬಗ್ಗೆ ನಾನಿಲ್ಲಿ ಹೇಳಿದೆ ನಿಮಗೆ. ಓಕೆ, ಸೊ ಇಲ್ಲಿ ತನಕ ಆಫರ್ ನಿಮ್ಗೆ ಕಾಣ್ತಾ ಇರಲಿಲ್ಲ, ಬಟ್ ಈ ಒಂದು ಚಾಪ್ಟರ್ ಎಂಡ್ ಆಗೋದ್ರಿಂದ, ಚಾಪ್ಟರ್ ಯಾವುದೇ ಇರಲಿ, ಎನಿಥಿಂಗ್. ಸೊ ಇವಾಗ ನಾನು ಪರ್ಟಿಕ್ಯುಲರ್ ಆಗಿ ಒಂದು ಬಗ್ಗೆ ಹೇಳ್ತಾ ಹೋದರೆ ಲೈಕ್ ನನಗೆ ಆ ಒಂದು ಏನು ಹೇಳ್ತಾರೆ, ನನಗೆ ಅದರ ಬಗ್ಗೆ ಹೇಳೋದಕ್ಕೆ ಯಾವುದೇ ಥರದ ಮಾಹಿತಿ ಸಿಕ್ಕಿಲ್ಲ. ಓಕೆ, ಬಟ್ ನನಗೆ ಇಲ್ಲಿ ಗೈಡೆನ್ಸ್ ಹೇಳಬೇಕು ಅಂತ ಹೇಳಿದ್ದಾರೆ ಹೆಚ್ಚಾಗಿ. ಸೊ ಅದನ್ನೇ ನಾನು ನಿಮಗೆ ಹೇಳ್ತೀನಿ. ನಿಮಗೆ ಆಪರ್ಚುನಿಟಿ ನಿಮ್ಮ ಕಣ್ಣ ಮುಂದೆ ಬರುತ್ತೆ ಈ ಚಾಪ್ಟರ್ ಕ್ಲೋಸ್ ಆದ ತಕ್ಷಣ. ಆ್ಯಂಡ್ ಕೆಲವೊಬ್ಬರು ಇಲ್ಲಿ ರೆಡ್ ಫ್ಲ್ಯಾಗ್ ರಿಲೇಷನ್ಶಿಪ್ಪಲ್ಲಿದ್ದಾರೆ, ಕೆಲವೊಬ್ಬರು ಟಾಕ್ಸಿಕ್ ರಿಲೇಷನ್ಶಿಪ್ಪಲ್ಲಿದ್ದಾರೆ, ಕೆಲವೊಬ್ಬರು ಇಲ್ಲಿ. ಓಕೆ, ಸೊ ಎಸ್, ದ ಥಿಂಗ್ ಈಸ್ ದ್ಯಾಟ್ ಈ ಒಂದು ಚಾಪ್ಟರ್ ಎಂಡ್ ಆದ ತಕ್ಷಣ ನಿಮಗೆ ಆಫರ್ ಸಿಗುತ್ತೆ. ಈ ಚಾಪ್ಟರ್ ಎಂಡ್ ಆದ ತಕ್ಷಣ ನೀವು ನಿಮ್ಮನ್ನು ಹೀಲ್ ಮಾಡ್ಕೊಳ್ತೀರಾ, ನೀವು ಎಮೋಷ್ನಲಿ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ತೀರಾ. ಓಕೆ, ಆ್ಯಂಡ್ ಸ್ಪಿರಿಚುವಲಿ ಕನೆಕ್ಟ್ ಆಗ್ತೀರಾ.
ಅಂತಹ ಒಂದು ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಓಕೆ, ಅಂತಂದರೆ ನಿಮ್ಮ ಹಾರ್ಟ್ ಚಕ್ರ ಏನಿದೆ ನೋಡಿ ಅದು ಓಪನ್ ಆಗುತ್ತೆ. ಓಕೆ, ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ನಮ್ಮ ಲೈಫಲ್ಲಿ ನಾವು ಬರೀ ಕೊಡ್ತಾ ಇರ್ತೀವಿ, ತಗೊಳ್ಳುವಂಥ ಎನರ್ಜಿ ಏನಿದೆ ನೋಡಿ ಅದು ನಮ್ಮಲ್ಲಿರೋದಿಲ್ಲ. ಓಕೆ, ಸೊ ಈ ಒಂದು ಚಾಪ್ಟರ್ ಎಂಡ್ ಆದ ತಕ್ಷಣ ನಿಮ್ಮ ರಿಸೀವಿಂಗ್ ಮೋಡ್ ಆ್ಯಂಡ್ ಗಿವಿಂಗ್ ಮೋಡ್ ಎರಡೂ ಕೂಡ ಬ್ಯಾಲೆನ್ಸ್ ಆಗುತ್ತೆ. ಓಕೆ, ಪಾಯಿಂಟ್ ನಂಬರ್ 1, ದಿಸ್ ಈಸ್ ವಾಟ್ ಐ ಆಮ್ ಗೆಟಿಂಗ್. ಆ್ಯಂಡ್ ಇದು ತುಂಬಾ ಪವರ್ಫುಲ್ ಮೆಸೇಜ್. ಓಕೆ, ದಿಸ್ ಈಸ್ ಅ ವೆರಿ ಡೀಪ್ ಮೆಸೇಜ್. ಬಿಕಾಸ್ ಜನರಲ್ ರೀಡಿಂಗಲ್ಲಿ ಈ ಥರ ಮೆಸೇಜ್ ಸಿಗೋದು ತುಂಬ ಕಡಿಮೆ. ಓಕೆ, ಪಾಯಿಂಟ್ ನಂಬರ್ 1. ಸ್ಟೆಬಿಲಿಟಿ, ಎಮೋಷನ್ಸ್ ಏನಿದೆ ನೋಡಿ ಅಲ್ಲಿ ಒಂದು ಸ್ಟೆಬಿಲಿಟಿ ಬರುತ್ತೆ. ಇವಾಗ ನಿಮ್ಮ ಎಮೋಷನ್ಸ್ ಏನಿದೆ ನೋಡಿ ಲೈಕ್ ಮೇಲೆ ಕೆಳಗೆ ಅಪ್ಸ್ ಆ್ಯಂಡ್ ಡೌನ್ಸ್ ಆಗ್ತಾ ಇರಬಹುದು. ರೈಟ್ ನಾವು ನೀವು ಅಬಂಡೆಂಟ್ ಕೂಡ ಫೀಲ್ ಮಾಡದೇ ಇರ್ಬೋದು, ನಿಮ್ಮನ್ನು ನೀವು ತುಂಬ ಕಂಪೇರ್ ಮಾಡ್ಬೋದು ಬೇರೆಯವ್ರ ಜೊತೆ. ಬಟ್ ಯಾವಾಗ ಈ ಒಂದು ಚಾಪ್ಟರ್ ಸ್ಪೆಸಿಫಿಕ್ ಆಗಿ ನಿಮ್ಮ ಲೈಫಲ್ಲಿ ಒಂದು ಚಾಪ್ಟರ್ ಎಂಡ್ ಆಗುತ್ತೆ, ಅದು ಇದೇ ಅದು ಅಂತ ನಾನು ಹೇಳೋದಿಲ್ಲ, ಬಟ್ ಒಂದು ಚಾಪ್ಟರ್ ಎಂಡ್ ಆಗುತ್ತೆ. ಈ ಚಾಪ್ಟರ್ ಎಂಡ್ ಆದಾಗ ನಿಮಗೆ ಲೈಕ್ ನೀವು ಅಬಂಡೆಂಟ್ ಅಂತ ನೀವು ಫೀಲ್ ಮಾಡ್ಕೊಳ್ತೀರಾ. ರೈಟ್ ನಾವು ನೀವು ಬೇರೆಯವ್ರ ಜೊತೆ ನಿಮ್ಮನ್ನು ಕಂಪೇರ್ ಮಾಡಬಹುದು. ಓಕೆ, ಸೊ ಅವರಲ್ಲಿ ಅಷ್ಟೊಂದು ಸಮೃದ್ಧಿ ಇದೆ, ನನ್ನಲ್ಲಿ ಯಾಕಿಲ್ಲ, ಇಂತಹ ಒಂದು ಭಾವನೆಗಳು ಇರಬಹುದು ಇವಾಗ ನಿಮ್ಮಲ್ಲಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಜಸ್ಟಿಸ್. ಸೊ ನೋಡಿ, ಫೈಲ್ ನಂಬರ್ 1, ಜಸ್ಟಿಸ್ ಸಿಗುತ್ತೆ ನಿಮಗೆ. ಇದು ಈ ಒಂದು ಚಾಪ್ಟರ್ ಎಂಡ್ ಆದಮೇಲೆ ಸಿಗೋದು. ಓಕೆ, ಸೊ ನಿಮ್ಮ ಫ್ರೀಕ್ವೆನ್ಸಿಗೆ ಮ್ಯಾಚ್ ಆಗುವಂತಹ ಒಂದು ಎನರ್ಜಿ ನಿಮ್ಮ ಜೊತೆ ಕನೆಕ್ಟ್ ಆಗುತ್ತೆ. ಆ್ಯಂಡ್ ಇದು ಎನಿ ಕೈಂಡ್ ಆಫ್ ಯಾವುದೇ ಇರ್ಬೋದು. ಫಾರ್ ಎಕ್ಸಾಂಪಲ್ಗೆ ಹೇಳಬೇಕು ಅಂತಂದರೆ ಒಂದು ರಿಲೇಷನ್ಶಿಪ್ ಎಂಡ್ ಆಗಿ, ಇದು ಎಕ್ಸಾಂಪಲ್ಗೆ ಹೇಳ್ತಾ ಇರೋದು ಫೈಲ್ ನಂಬರ್ 1, ಒಂದು ರಿಲೇಷನ್ಶಿಪ್ ಎಂಡ್ ಆಗಿ ನೀವು ಎಮೋಷ್ನಲಿ ನಿಮ್ಮನ್ನು ಹೀಲ್ ಮಾಡಿದಾಗ ಮುಂದಕ್ಕೆ ನಿಮಗೆ ನಿಮ್ಮ ಎನರ್ಜಿಗೆ ಮ್ಯಾಚ್ ಆಗುವಂತಹ ಒಂದು ಒಳ್ಳೆ ಪಾರ್ಟ್ನರ್ ಸಿಗ್ತಾರೆ. ಅವರು ನಿಮಗೆ ಲೈಕ್ ಅವರಲ್ಲ, ಯೂನಿವರ್ಸ್ ನಿಮಗೆ ಜಸ್ಟಿಸ್ ಕೊಡ್ತಾರೆ, ನ್ಯಾಯ ಕೊಡ್ತಾರೆ. ಓಕೆ, ದಿಸ್ ಈಸ್ ವಾಟ್. ಆವಾಗಲೇ ನೀವು ಬ್ಯಾಲೆನ್ಸ್ ಆಗ್ತೀರ. ಲೈಕ್ ಅದು ಯಾವುದೇ ಚಾಪ್ಟರ್ ಯಾವುದೇ ಇರಲಿ, ಫ್ರೆಂಡ್ಶಿಪ್ಪಲ್ಲಿ ಕೂಡ ಇರ್ಬೋದು. ಓಕೆ, ಇಲ್ಲಾಂದರೆ ಎನ್ವೈರ್ಮೆಂಟ್, ಟಾಕ್ಸಿಕ್ ಜನರು ನಿಮ್ಮ ಸುತ್ತಮುತ್ತ ಇರ್ತಾರೆ ಅಂತ ಅಂದರೂ ಕೂಡ. ಓಕೆ, ಸೊ ಎಸ್, ಇಲ್ಲಿ ಕರ್ಮ ಇದೆ. ನಾನು ಮೊದಲೇ ಹೇಳಿದೆ ಕರ್ಮ, ಇಲ್ಲಿ ಹೇಳಿದೆ ನಾನು ನಿಮಗೆ. ಎಸ್, ಒಳ್ಳೆ ಕರ್ಮ ನೀವೇನು ಮಾಡಿದ್ರಿ ನೋಡಿ ಅದರ ಫಲ ನಿಮಗೆ ಸಿಗುತ್ತೆ ಈ ಚಾಪ್ಟರ್ ಎಂಡ್ ಆದ ತಕ್ಷಣ. ಫೈಲ್ ನಂಬರ್ 1. ಥ್ಯಾಂಕ್ ಯು ಸೋ ಮಚ್. ಓ ಮೈ ಗಾಡ್, ನೋಡಿ ಇದಕ್ಕೆ ಹೇಳೋದು ಕಾರ್ಡ್ ಯಾವ ಥರ ಮಾತಾಡುತ್ತೆ ಅನ್ನೋದು. ನಾನು ಇವಾಗಷ್ಟೇ ಹೇಳಿದೆ ಅಲ್ವಾ ನಿಮಗೆ. ಸೊ ಬ್ಯಾಲೆನ್ಸ್, ಒಳ್ಳೆ ಬ್ಯಾಲೆನ್ಸ್ ಅಂತಂದರೆ ನಿಮ್ಮ ಜೊತೆ ಮ್ಯಾಚ್ ಆಗುವಂಥ ಎನರ್ಜಿ. ಓಕೆ, ಸೊ ಅಂತಹ ಜನರೇ ನಿಮಗೆ ಸಿಗ್ತಾರೆ ಅನ್ನೋದು ನಾನು ಹೇಳಿದೆ, ಬಟ್ ಚಾಪ್ಟರ್ ಎಂಡ್ ಆದಮೇಲೆ. ಓಕೆ, ನಾನು ಅದೇ ಹೇಳಿದೆ ಅಲ್ವಾ, ನೀವು ಜನರಿಗೆ ತುಂಬ ಕೊಡ್ತಾ ಇರ್ಬೋದು. ಲೈಕ್ ಅದು ಎಮೋಷನ್ ಸಪೋರ್ಟ್ ಇರ್ಬೋದು, ಎಮೋಷ್ನಲಿ ಬೇರೆಯವರ ದುಃಖನ ನೀವು ಕೇಳ್ತಾ ಇರಬಹುದು, ಬಟ್ ನಿಮ್ಮ ದುಃಖ ಕೇಳೋದಕ್ಕೆ ಯಾರೂ ಇಲ್ಲ. ರೈಟ್, ಕೆಲವೊಮ್ಮೆ ನೀವು ಆ ಥರ ಯೋಚನೆ ಮಾಡ್ಬೋದು. ಫೈಲ್ ನಂಬರ್ 1, ಎಲ್ಲರೂ ಅವ್ರ ದುಃಖನ ನನ್ನ ಜೊತೆ ಶೇರ್ ಮಾಡ್ತಾರೆ, ಬಟ್ ನನ್ನ ದುಃಖ ಹೇಳ್ಕೊಳ್ಳೋಕ್ಕೆ ಯಾರೂ ಇಲ್ಲ, ನನ್ನ ದುಃಖನ ಹೇಳ್ಕೊಳ್ಳೋದಕ್ಕೆ ಯಾರು ಕೇಳೋದು ಕೂಡ ಇಲ್ಲ ಅನ್ನೋದು. ಓಕೆ, ಸೊ ಈ ಒಂದು ಚಾಪ್ಟರ್ ಏನಿದೆ ನೋಡಿ ಅದು ಎಂಡ್ ಆದ ನಂತರ ನೀವೆಷ್ಟು ಕೊಡ್ತಿದ್ದೀರಿ ನೋಡಿ ಅಷ್ಟೇ ನಿಮಗೆ ವಾಪಸ್ ಸಿಗುತ್ತೆ. ಇವನ್ ಇಫ್ ಇಟ್ ಈಸ್ ಹಣ ಕೂಡ ಆಗಿರ್ಬೋದು. ಓಕೆ, ಹಣ ಕೂಡ ನೀವೆಷ್ಟು ಖರ್ಚು ಮಾಡ್ತೀರಾ ನಿಮ್ಗೆ ಅಷ್ಟು ಹಣ ಸಿಗುತ್ತೆ, ನೀವೆಷ್ಟು ಡೊನೇಟ್ ಮಾಡ್ತೀರಾ ಅಷ್ಟು ನಿಮಗೆ ಹಣ ಸಿಗುತ್ತೆ ಅಂತ ಒಂದು ಭಾವ. ಮೆಂಟಲ್ ಬ್ಲಾಕೇಜ್ ಏನಿದೆ ನೋಡಿ ಅದು ಎಂಡ್ ಆಗುತ್ತೆ. ಮೆಂಟಲ್ ಬ್ಲಾಕೇಜಿಂದ ನೀವು ಹೊರ ಬರ್ತೀರಾ. ಫೈಲ್ ನಂಬರ್ 1. ಓಕೆ, ಆ್ಯಂಡ್ ಮುಂದಕ್ಕೆ ಹೊಸ ಪ್ಲ್ಯಾನಿಂಗ್ ನೀವು ಮಾಡ್ತಾ ಇದ್ದೀರಾ, ಪ್ಲ್ಯಾನ್ ಮಾಡ್ತೀರಾ ಆ್ಯಂಡ್ ಆ್ಯಕ್ಷನ್ನ ತೊಗೊಳ್ತೀರಾ. ಸರಿಯಾದ ಡಿಸಿಷನ್ಸ್ ಕೂಡ ಮಾಡೋದಕ್ಕೆ ನಿಮಗೆ ಬರುತ್ತೆ. ಓಕೆ, ಬಾಟಮ್ ಆಫ್ ದ ಡೆಕ್ ಸ್ಟ್ರೆಂತ್.
ಮತ್ತು ಬೇರೆ ಏನು ಬೇಕು? ಈ ಒಂದು ಚಾಪ್ಟರ್ ಎಂಡ್ ಆದ ಮೇಲೇ ನಿಮಗೆ ಆ ಸ್ಟ್ರೆಂತ್ ಸಿಗುತ್ತೆ. ಬಿಕಾಸ್ ಅಲ್ಲಿ ತನಕ ನಿಮ್ಮ ಸ್ಟ್ರೆಂತನ್ನು ನೀವು ತಿಳ್ಕೊಳ್ಬೇಕಾಗತ್ತೆ. ಪೈಲ್ ನಂಬರ್ 1 ಕೆಲವೊಂದು ಲೆಸನ್ಸ್ ಇದೆ, ಅದನ್ನು ನೀವು ಕಲಿಬೇಕಾಗತ್ತೆ. ಪೈಲ್ ನಂಬರ್ 1 ಓಕೆ. ಸ್ಟ್ರೆಂತ್ ನೋಡಿ, ಸ್ಟ್ರೆಂತ್ ಇಲ್ಲಿ ಬಂದಿದೆ, ರೈಟ್. ಆ್ಯಂಡ್ ಎಸ್, ದಿಸ್ ಈಸ್ ಆಲ್ ಅಬೌಟ್ ಕಂಪ್ಯಾಷನೇಟ್. ಇದು ಸಹಾನುಭೂತಿ ಬಗ್ಗೆ ಮಾತಾಡುತ್ತೆ, ಕರುಣೆ ಬಗ್ಗೆ ಮಾತಾಡುತ್ತೆ. ಓಕೆ. ಸೊ ಆ ಒಂದು ನಿಮ್ಮ ಲೈಫಲ್ಲಿರುವಂಥ ಚಾಪ್ಟರ್ ಎಂಡ್ ಆದ ತಕ್ಷಣ ನೀವು ಈ ಎನರ್ಜಿ ಜೊತೆ ಟ್ಯಾಪ್ ಇನ್ ಆಗ್ತೀರಾ. ಓಕೆ. ಸೊ ಲೆಟ್ಸ್ ಸಿ ಏಂಜಲ್ಸ್ ನಿಮ್ಗೆ ಏನು ಗೈಡೆನ್ಸ್ ಕೊಡ್ತಾರೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಇಟ್ ಈಸ್ ಅಪ್ ಟು ಯು, ಇನ್ನು ನಿಮಗೆ ಬಿಟ್ಟಿರೋದು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಆಪರ್ಚುನಿಟಿ, ಎಸ್, ಗೋಲ್ಡನ್ ಆಪರ್ಚುನಿಟಿ. ಅದೇ ನಾನು ಹೇಳಿದೆ ಅಲ್ವಾ, ಗೋಲ್ಡನ್ ಆಪರ್ಚುನಿಟಿ ಬರಲಿದೆ ಅನ್ನೋದು. ಟ್ರಸ್ಟ್, ವಿಶ್ವಾಸನ ಇಟ್ಕೊಳ್ಳಿ. ವಿದಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸಲ್ಲಿ ನೋಡಿ ಈ ಒಂದು ಚಾಪ್ಟರ್ ನಿಮ್ಮದು ಎಂಡ್ ಆಗ್ಬೋದು. ಪೈಲ್ ನಂಬರ್ 1 ಓಕೆ. ವಿದಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್. ಆ್ಯಂಡ್ ಟ್ರಸ್ಟ್, ವಿಶ್ವಾಸನ ಇಡೋದಕ್ಕೆ ಹೇಳ್ತಾ ಇದ್ರೆ ಆಲ್ವೇಸ್ ಟ್ರಸ್ಟ್ ಯೂನಿವರ್ಸನ್ನು ಯಾವಾಗಲೂ ಟ್ರಸ್ಟ್ ಮಾಡಿ. ಬಿಕಾಸ್ ನಿಮ್ಮ ಅಂತರಾತ್ಮವನ್ನು ಕೂಡ. ಓಕೆ, ಥ್ಯಾಂಕ್ ಯು ಸೋ ಮಚ್. ಸೊ ಲೆಟ್ಸ್ ಸಿ. Upheaval, okay. Curiosity, okay. Curiosity ಇದೆ. And bottom of the deck, satisfaction. Wow. ಎಸ್, ನೋಡಿ ಪೈಲ್ ನಂಬರ್ 1 ಈ ಒಂದು ಎಂಡಿಂಗ್ ಏನಿದೆ ನೋಡಿ, ನಾನು ಹೇಳ್ದಲ್ಲ ಒಂದು ಅಧ್ಯಾಯ ಎಂಡ್ ಆಗ್ತಾ ಇದೆ ಅಂತ. ಈ ಒಂದು ಅಧ್ಯಾಯ ನಿಮಗೆ ಸ್ವಲ್ಪ ಎಮೋಷ್ನಲಿ ತುಂಬ ಫೀಲ್ ಮಾಡ್ಬೋದು, ಇಲ್ಲ ಅಂದರೆ ನಿಮಗೆ ಪೇಯ್ನನ್ನು ಕೊಡಬಹುದು. ಬಟ್ ನಿಮಗಿಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಪೇಯ್ನನ್ನು ಇಟ್ಕೊಂಡು ಹಾಗೆ ಮೂವ್ ಆನ್ ಆಗಬೇಡಿ, ಅದನ್ನ ಕ್ಲೆನ್ಸ್ ಮಾಡುವಂಥ ಅವಶ್ಯಕತೆ ಇದೆ. ಓಕೆ ಅಂತ ಅಂದರೆ ನಿಮಗೆ ನೀವು ಕ್ವಶನ್ನ ಕೇಳಿ ಏನು ಅಂತಂದರೆ, ಲೈಕ್ ನೀವು ನಿಮ್ಮ ಎಮೋಷನ್ಸ್ನ ಯಾವ ಥರ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀರಿ ಅನ್ನೋದು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಂತಂದರೆ ಟ್ರಾಮಾ ಇರ್ಬೋದು, ಊಂಡ್ ಇರ್ಬೋದು, ಅದನ್ನ ಯಾವ ಥರ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀರಿ, ಬೇರೆಯವ್ರನ್ನ ಅದ್ರ ಜೊತೆ ಶೇರ್ ಮಾಡೋಕ್ಕಾಗುತ್ತಾ ಅನ್ನೋದನ್ನು ನೋಡಿ. ಓಕೆ, ಸೊ ಇದು ನಿಮಗೆ ಏನು ಹೇಳ್ತಾ ಇದೆ ಅಂತಂದರೆ, ಲೈಕ್ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಅಲ್ಲ, ಎಕ್ಸ್ಪೀರಿಯನ್ಸ್. ಓಕೆ, ಎಸ್, ನಮಗೆ ಎಕ್ಸ್ಪೀರಿಯನ್ಸೇ ಒಂದು ಲೆಸನ್ನಿಂದ ನಮಗೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅಲ್ವಾ. ಸೊ ನೀವು ಯಾವ ಥರ ಎಕ್ಸ್ಪ್ರೆಸ್ ಮಾಡ್ತೀರಿ ಅನ್ನೋದು. ಓಕೆ, ಸೊ ಎಸ್, ಕೆಲವೊಂದು ಟ್ರಾಮಾ ಇರಬಹುದು. ಓಕೆ, ಇದನ್ನು ಈ ಒಂದು ಸೈಕಲ್ ಎಂಡ್ ಆಗುತ್ತೆ, ಬಟ್ ಮೂವ್ ಆನ್ ಆಗೋದಕ್ಕಿಂತ ಮುಂಚೆ ಕ್ಲೀನ್ ಸ್ಲೇಟಿಂದ ಮೂವ್ ಆನ್ ಆಗಿ. ಓಕೆ, ನೆಕ್ಸ್ಟ್ ಕಾರ್ಡ್ ಇದೆ ಇಲ್ಲಿ ಕ್ಯೂರಿಯಾಸಿಟಿ. ಏನು ಹೇಳುತ್ತೆ ಅಂತಂದರೆ, ಲೈಕ್ ಏನಾದರೂ ನ್ಯೂ ಹಾಬಿನ ಇನ್ಕ್ಲೂಡ್ ಮಾಡಿ ನಿಮ್ಮ ಲೈಫಲ್ಲಿ, ನೀವು ಇಂಟ್ರೆಸ್ಟನ್ನು ತೊಗೊಂಡು ಬರೋದಕ್ಕಲ್ಲಿ ಹೇಳ್ತಾ ಇದ್ದಾರೆ. ಅಂತಂದರೆ ಯಾವುದಲ್ಲಿ ಆಸಕ್ತಿ ಇದೆ ಅನ್ನೋದನ್ನು ನೋಡಿ, ನಿಮ್ಮ ಎಬಿಲಿಟಿ ಏನು, ನಿಮ್ಮ ಸಾಮರ್ಥ್ಯ ಏನು ಅನ್ನೋದನ್ನು ನೋಡಿಕೊಳ್ಳುವಂಥ ಅವಶ್ಯಕತೆ ಇದೆ ನಿಮಗೆ. ಓಕೆ, ಆ್ಯಂಡ್ ಇನ್ನೊಂದು ಬಾಟಮ್ ಆಫ್ ದ ಡೆಕ್ ಇಲ್ಲಿ ಬಂದಿದೆ ಸ್ಯಾಟಿಸ್ಫ್ಯಾಕ್ಷನ್. ಸೊ ನಿಮಗೆ ಗ್ರ್ಯಾಟಿಟ್ಯೂಡ್ನ ವ್ಯಕ್ತಪಡಿಸೋದಕ್ಕಲ್ಲಿ ಹೇಳ್ತಾ ಇದ್ದಾರೆ. ರೈಟ್ ನಾವು ನೀವು ಯಾವುದಕ್ಕೆ ಗ್ರೇಟ್ಫುಲ್ ಆಗಿದ್ದೀರಿ ಅನ್ನೋದನ್ನು ನೋಡಿ. ಪೈಲ್ ನಂಬರ್ 1. ಓಕೆ, ಸೊ ಎಸ್, ದಿಸ್ ಇಸ್ ಪೈಲ್ ನಂಬರ್ 1. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರಬಹುದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದೊಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಓಕೆ, ಪೈಲ್ ನಂಬರ್ 2. ಸೊ ಲೆಟ್ಸ್ ಸಿ, ನೋಡೋಣ. ಥ್ಯಾಂಕ್ ಯು ಸೋ ಮಚ್. ವಾವ್. ಪೈಲ್ ನಂಬರ್ 2. ನಿಮ್ಮ ಜೀವನದಲ್ಲಿ ಒಂದು ಅಧ್ಯಾಯ ಮುಗಿದ ನಂತರ ಮೇ ಬಿ ನೀವು ತುಂಬ ವರ್ಷಗಳಿಂದ ಒಂದು ಕನಸು ಕಾಣ್ತಾ ಇರ್ಬೋದು, ಇಲ್ಲಾಂದರೆ ತುಂಬ ವರ್ಷಗಳಿಂದ
ಮ್ಯಾನಿಫೆಸ್ಟ್ ಮಾಡೋದಕ್ಕೆ ನೀವು ಪ್ರಯತ್ನ ಪಡ್ತಿರ್ಬೋದು. ಈ ಮ್ಯಾನಿಫೆಸ್ಟೇಷನ್ ಆಗುತ್ತೆ. ಓಕೆ, ಚಾಪ್ಟರ್ ಎಂಡ್ ಆದ ತಕ್ಷಣ ಯಾವ ಚಾಪ್ಟರ್ ನನಗೂ ಗೊತ್ತಿಲ್ಲ. ಓಕೆ, ಬಿಕಾಸ್ ನನಗೆ ಯಾವ ಥರದ ಮಾಹಿತಿ ಸಿಕ್ಕಿಲ್ಲ ಯಾವ ಚಾಪ್ಟರ್ ಎಂಡ್ ಆಗುತ್ತೆ ಅನ್ನೋದು. ಹಾಗೆ ನಾನು ಅದನ್ನು ಟ್ರೈ ಕೂಡ ಮಾಡೋದಕ್ಕೆ ಹೋಗಿಲ್ಲ. ಲೈಕ್ ನಂಗೆ ನೋಡಬಹುದಿತ್ತು ಟ್ಯಾರೋದಲ್ಲಿ ಏನು ಎಂಡ್ ಆಗ್ತಾ ಇದೆ, ಬಟ್ ನಾಟ್. ಇದನ್ನ ಸೀಕ್ರೆಟಾಗಿ ಇರೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಏನೋ ಎಂಡ್ ಆಗ್ತಾ ಇದೆ, ಬಟ್ ಪ್ಲಸ್ ಗೈಡೆನ್ಸ್ ಏನಿದೆ ಅನ್ನೋದು. ಓಕೆ, ಸೊ ವಿಶ್ ಫುಲ್ಫಿಲ್ಮೆಂಟ್ ಇದೆ ಇಲ್ಲಿ. ಎಮೋಷ್ನಲಿ ನೀವು ಸ್ಯಾಟಿಸ್ಫ್ಯಾಕ್ಷನ್ ನಿಮಗೆ ಸಿಗುತ್ತೆ ಈ ಒಂದು ಎಂಡ್ ಆದ ತಕ್ಷಣ. ಓಕೆ, ಆ್ಯಂಡ್ ಎಸ್, ಬೇರೆ ಬೇರೆ ಆಪರ್ಚುನಿಟಿ ಇರಬಹುದು. ಆ್ಯಂಡ್ ನನಗೆ ಬೇರೆ ಮೆಸೇಜ್ ಸಿಗ್ತಾ ಇದೆ. ಸೊ ಅದಕ್ಕೋಸ್ಕರ ಪಾಸ್ ಮಾಡ್ತಾ ಇದ್ದೀನಿ. ಪೇಷನ್ಸಿಂದ ನೋಡಿ ವಿಡಿಯೋನ. ಓಕೆ, ಎಸ್, ಇಟ್ಸ್ ಲೈಕ್ ನನಗೆ ಇಲ್ಲಿ ಏನು ಅನಿಸ್ತಾ ಇದೆ ಅಂತ ಅಂದರೆ, ಲೈಕ್ ಇದು ಸ್ಯಾಟಿಸ್ಫ್ಯಾಕ್ಷನ್, ಇಟ್ಸ್ ಲೈಕ್ 100% ಸ್ಯಾಟಿಸ್ಫ್ಯಾಕ್ಷನ್, ತೃಪ್ತಿ ಅಂತಂದರೆ ನೀವು ಎಮೋಷ್ನಲಿ ನಿಮ್ಗೆ ಎಷ್ಟೊಂದು ತೃಪ್ತಿ ಸಿಗುತ್ತೆ ನೋಡಿ, ಆ ಥರ. ಇವಾಗ ಮಕ್ಕಳಿಗೆ ನೋಡಿ, ಚಾಕ್ಲೇಟ್ ಕೊಟ್ಟಾಗ ಸರ್ಪ್ರೈಸಿಂಗ್ಲಿ ಅವ್ರಿಗೇನಾದರೂ ಚಾಕ್ಲೇಟ್, ಇಲ್ಲಾಂದರೆ ಏನಾದರೂ ಸರ್ಪ್ರೈಸ್ ಗಿಫ್ಟ್ಸ್, ಎನಿ ಕೈಂಡ್ ಆಫ್ ಟೆಡಿ ಬೇರ್ಸ್, ಅದನ್ನೆಲ್ಲ ನಾವು ಕೊಟ್ಟಾಗ ಎಷ್ಟೊಂದು ಸಂತೋಷ ಆಗ್ತಾರೆ ನೋಡಿ, ಅದೇ ಥರ ಆ ಒಂದು ಎನರ್ಜಿನ ನೋಡ್ತಾ ಇದ್ದೀನಿ ನಾನು. ಓ ಮೈ ಗಾಡ್, 4 of Wands. ಎಸ್, ಸ್ಟೆಬಿಲಿಟಿ. ಪೈಲ್ ನಂಬರ್ 1ನಲ್ಲಿ ಇಲ್ಲಿ 4 of Cups ಇತ್ತು, ನಿಮ್ಮಲ್ಲಿ 4 of Wands ಇದೆ. ಸೊ ನಿಮ್ಮ ಎನರ್ಜಿ ಕ್ಲಿಯರ್ ಆಗುತ್ತೆ. ಇಟ್ಸ್ ಆಲ್ ಅಬೌಟ್ ಎನರ್ಜಿ ಕ್ಲಿಯರ್. ಲೈಕ್ ನಿಮ್ಮ ಎನ್ವೈರ್ಮೆಂಟಲ್ಲಿ ಏನಾದರೂ ಟಾಕ್ಸಿಕ್ ಜನರು ಇದ್ದರೆ, ಇಲ್ಲ ಅಂದರೆ ಲೈಕ್ ಎನಿ ಕೈಂಡ್ ಆಫ್ ಅದು ರಿಲೀಸ್ ಆಗ್ತಾ ಇದೆ. ಒಂದು ಸ್ಟೇಬಲ್ ಹೋಮನ್ನು ನೀವು ಪಡಿತೀರಾ, ಸ್ಟೇಬಲ್ ಲೈಫನ್ನು ನೀವು ಪಡಿತೀರಾ. ಇಟ್ಸ್ ಆಲ್ ಲೈಕ್ ಹ್ಯಾಪಿನೆಸ್. ಇದು ಹ್ಯಾಪಿನೆಸ್ ಏನಿದೆ ನೋಡಿ, ಇದು ಎಕ್ಸ್ಟರ್ನಲ್ ಹ್ಯಾಪಿನೆಸ್ ಅಲ್ಲ. ಪೈಲ್ ನಂಬರ್ 2, ಇಟ್ ಈಸ್ ಅ ಇಂಟರ್ನಲ್ ಹ್ಯಾಪಿನೆಸ್, ಸ್ಯಾಟಿಸ್ಫ್ಯಾಕ್ಷನ್ ಕೂಡ, ಡೀಪ್ ಡೌನ್. ಓಕೆ, ಆ್ಯಂಡ್ ನೀವೆಷ್ಟೊಂದು ಸ್ಪಿರಿಚುವಲಿ ತುಂಬಾ ಕನೆಕ್ಟ್ ಆಗ್ತೀರಾ. ಪೈಲ್ ನಂಬರ್ 2 ತುಂಬಾ ಕನೆಕ್ಟ್ ಆಗ್ತೀರಾ ನೀವು ಸ್ಪಿರಿಚುವಲಿ. ಒಂದು ಒಳ್ಳೆ ಕಮ್ಯುನಿಟಿನ ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ. ಟೋಟ್ಲಿ ಇದು ನ್ಯೂ ಕಮ್ಯುನಿಟಿ ಆಗಿರ್ತಾರೆ. ನಿಮಗೆ ಪರಿಚಯ ಇದ್ದವರು ನಾನು ಹೇಳ್ತಾ ಇಲ್ಲ, ಪರಿಚಯ ಇಲ್ಲದವರು ಪರಿಚಯ ಆಗ್ತಾರೆ ಅಂತಂದರೆ ನಿಮ್ಮ ಎನರ್ಜಿ ಜೊತೆ ಅವರ ಎನರ್ಜಿ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಪೈಲ್ ನಂಬರ್ 2 ನಿಮ್ಗಾಗ್ಬೋದು, ಮ್ಯಾಮ್ ಅದು ಚಾಪ್ಟರ್ ಏನು ಅಂತ ಹೇಳಿ ಅಂತ ಕೂಡ ನಿಮ್ಗೆ ಆಗ್ತಾ ಇರ್ಬೋದು. ನನಗೂ ಕೂಡ ಗೊತ್ತಿಲ್ಲ. ಆ್ಯಂಡ್ ನಾನು ನನಗೆ ಮೆಸೇಜ್ ರಿಸೀವ್ ಆಗಿಲ್ಲ, ನನಗೆ ಮಾಹಿತಿ ಸಿಕ್ಕಿಲ್ಲ ಅಂತಂದರೆ ನಾನು ಫೋರ್ಸ್ಫುಲಿ ಅದನ್ನ ಕೇಳೋದಕ್ಕೆ ಹೋಗೋದಿಲ್ಲ. ಏನು ಎಂಡ್ ಆಗ್ತಾ ಇದೆ ಅನ್ನೋದು. ಓಕೆ, ಏನು ಎಂಡ್ ಆಗೋದಿದೆ ನೋಡಿ, ಆಗಲಿ ಬಿಡಿ, ದೇವ್ರಿಗೆ ಬಿಟ್ಟಿರೋದು ಅಲ್ವಾ. ಸೊ ಎಸ್, ಪೈಲ್ ನಂಬರ್ ಕ್ವೀನ್ ಆಫ್ ಸೋರ್ಡ್ಸ್. ತುಂಬಾ ಕ್ಲೆವರ್ನೆಸ್ ನಿಮ್ಮ ಲೈಕ್ ಈ ಒಂದು ಚಾಪ್ಟರ್ ಏನಿದೆ ನೋಡಿ, ನಿಮಗೆ ತುಂಬ ಲೆಸನ್ನ ಕಲಿಸುತ್ತೆ. ಆ್ಯಂಡ್ ಈ ಒಂದು ಲೆಸನ್ ಇರ್ಬೋದು, ಇಲ್ಲಾಂದರೆ ಇಟ್ಸ್ ಅ ಚಾಪ್ಟರ್. ಓಕೆ, ಈ ಚಾಪ್ಟರ್ ನಿಮಗೆ ಪೇನ್ ಕೊಟ್ಟು ನೀವು ವಿಸ್ಡಮ್ನ ಗೇನ್ ಮಾಡ್ತೀರಾ. ಓಕೆ, ಆ್ಯಂಡ್ ಇಲ್ಲಿ ತನಕ ನಿಮ್ಮ ಒಂದು ಮುಖ ಜನರು ನೋಡದೇ ಇರೋದನ್ನು ನೀವು ತೋರಿಸ್ತೀರಾ. ಲೈಕ್ ಇಟ್ ಈಸ್, ಇಲ್ಲಿ ತನಕ ನೀವು ತುಂಬಾ ಕಂಪ್ಯಾಷನೇಟ್ ಆಗಿದ್ರೆ, ತುಂಬ ಇನ್ನೋಸೆನ್ಸ್ ಅಂತ ಜನರಿಗೆ ಅನಿಸ್ತಾ ಇತ್ತು. ಬಟ್ ಈ ಒಂದು ಫೇಸ್ ಏನಿದೆ ನೋಡಿ, ಈ ಒಂದು ಮುಖ ಏನಿದೆ ನೋಡಿ, ಅವ್ರು ನೋಡದೇ ಇರ್ಬೋದು. ದಿಸ್ ಈಸ್ ವೆರಿ ಕ್ಲಿಯರ್. ನನಗೇನು ಬೇಕು, ನನಗೇನು ಬೇಡ, ಇಟ್ಸ್ ಅ ವೆರಿ ಕ್ಲಿಯರ್. ಸೊ ಯಾರ ಹತ್ರ ಅದು ಮಾತಾಡಬೇಕಾದ್ರೂ ಕೂಡ ಹಾಗೆ ನೀವು ಕ್ಲಿಯರಾಗಿ ಹೇಳ್ತೀರಾ. ನೋ ಮೀನ್ಸ್ ನೋ, ದ್ಯಾಟ್ಸ್ ಇಟ್. ಸೊ ಅಂಥ ಎನರ್ಜಿನ ನಾನು ರೈಟ್ ನಾವು ನೋಡ್ತಾ ಇದ್ದೀನಿ. ತುಂಬಾ ಬೋಲ್ಡ್ ಆಗ್ತಾ ಇದ್ರೆ, ತುಂಬ ಬೋಲ್ಡ್ನೆಸ್ ಬರ್ತಾ ಇದೆ ನಿಮ್ಮ ಜೊತೆ. ಲೈಕ್ ನಿಮ್ಮ ಕಮ್ಯುನಿಕೇಷನ್, ನಿಮ್ಮ ವಾಣಿಯಲ್ಲಿ ಸ್ಪೆಷಲಿ ನೀವು ಮಾತಾಡೋದ್ರಲ್ಲಿ ತುಂಬಾ ಬೋಲ್ಡ್ನೆಸ್ ಬರುತ್ತೆ. ಭಯ ಇಲ್ಲ, ಭಯ ನಿರ್ಮೂಲನೆ ಆಗ್ತಾ ಇದೆ ಇಲ್ಲಿ. ಬಿಕಾಸ್ ಮೇ ಬಿ ಈ ಚಾಪ್ಟರ್ ನಿಮಗೆ ಅದನ್ನೇ ಕಲಿಸ್ತಾ ಇದೆ ಅಂತ ಅನಿಸುತ್ತೆ.
ಓಕೆ, ಪೈಲ್ ನಂಬರ್ 2. ವಾ, ವೆರಿ ನೈಸ್. ಸೊ ಪೈಲ್ ನಂಬರ್ 1ಅಲ್ಲಿ ಕೂಡ ತುಂಬ ಡೀಪ್ ಮೀನಿಂಗ್ ಇತ್ತು. ಸೊ ನಿಮ್ಮಲ್ಲಿ ಕೂಡ ಡೀಪ್ ಮೀನಿಂಗ್ ಇದೆ. ಥ್ಯಾಂಕ್ ಯು. ಸಾರಿ. ಓಕೆ, ಡೆತ್. ಎಸ್, ಅ ಟ್ರಾನ್ಸ್ಫಾರ್ಮೇಷನ್, ಬದಲಾವಣೆ. ರೈಟ್ ನಾವು ಏನು ಚಾಪ್ಟರ್ ಇದೆ ನೋಡಿ, ಆ ಚಾಪ್ಟ್ರಲ್ಲಿ ನಿಮಗೆ ತುಂಬ ದುಃಖ ಆಯ್ತಿರಬಹುದು, ಹಳೆ ಪ್ಯಾಟರ್ನ್ಸ್, ಮಿಸ್ಟೇಕ್ಸ್ ಏನೇ ಇರಬಹುದು. ಬಟ್ ಆ ಚಾಪ್ಟರ್ ಮುಗಿದ ತಕ್ಷಣ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಬರುತ್ತೆ. ಇದು ಸಣ್ಣ ಮಟ್ಟದ ಬದಲಾವಣೆ ಹೇಳೋದಿಲ್ಲ, ಇದು ದೊಡ್ಡ ಮಟ್ಟದ ಬದಲಾವಣೆ. ಮೇ ಬಿ ನೀವು ವಿಟ್ನೆಸ್ ಮಾಡಬಹುದು, ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ನಡೆಯುತ್ತೆ. ಸೊ ಆ ಚಾಪ್ಟರ್ ಎಂಡ್ ಆಗುತ್ತೆ. ಓಕೆ, ಆ್ಯಂಡ್ ಇನ್ನೊಂದು ಚಾಪ್ಟರ್ ನಿಮ್ಮ ಲೈಫಲ್ಲಿ ಶುರು ಆಗುತ್ತೆ. ಅಲ್ಲಿ ನೀವು ಫ್ರೆಶ್ನೆಸ್ಸನ್ನು ನೋಡ್ತೀರಾ. ಓಕೆ, ಆ್ಯಂಡ್ ಫೊರ್ಗಿವ್ನೆಸ್ಸನ್ನು ನೋಡ್ತೀರಾ. ನೀವು ಗ್ರಜ್ಜೆಲ್ಲ ಏನೂ ಇಲ್ಲ ಇಲ್ಲಿ. ಫೊರ್ಗಿವ್ನೆಸ್ಸನ್ನು ನಾನು ನೋಡ್ತಾ ಇದ್ದೀನಿ. ತುಂಬಾ ಪ್ಯೂರ್ ಎನರ್ಜಿನ ನಾನಿಲ್ಲಿ ನೋಡ್ತಾ ಇದ್ದೀನಿ. ಇಟ್ಸ್ ಲೈಕ್ ವೆಲ್ಕಮ್ ಹೋಮ್. ಓಕೆ, ವೆಲ್ಕಮ್ ಹೋಮ್. ನೀವು ಇನ್ನೊಂದು ಚಾಪ್ಟರ್ಗೆ ನೀವು ನಿಮ್ಮನ್ನು ವೆಲ್ಕಮ್ ಮಾಡಿಸ್ತಾರೆ. ಸೊ ಆ ಒಂದು ಚಾಪ್ಟ್ರಲ್ಲಿ ಏನಿದೆ ಅಂತಂದರೆ ಫೊರ್ಗಿವ್ನೆಸ್ ಇದೆ. ಆ ಒಂದು ಚಾಪ್ಟ್ರಲ್ಲಿ ಲೈಕ್ ಹೀಲಿಂಗ್ ಅವೈಲೇಬಲ್ ಇದೆ. ಓಕೆ, ಆ್ಯಂಡ್ ಅಲ್ಲಿ ರಿಜೆಕ್ಷನ್ ಇಲ್ಲ. ಓಕೆ, ಈ ಕಾರ್ಡ್ ಪೈಲ್ ನಂಬರ್ 1ಅಲ್ಲಿ ಕೂಡ ಬಂದಿತ್ತು, ಬಟ್ ಪೊಸಿಷನ್ ಬೇರೆ ಕಡೆ ಇತ್ತು. ಜಸ್ಟಿಸ್ ಇದೆ. ಎಸ್, ಈ ಒಂದು ಚಾಪ್ಟರ್ ನಿಮಗೆ ಜಸ್ಟಿಸನ್ನು ತೊಗೊಂಡು ಬರ್ತಾ ಇದೆ. ನಿಮ್ಮ ಲೈಫಲ್ಲಿ ನಿಮ್ಗೆ ಜಸ್ಟಿಸ್ ಬೇಕು ಅಂತಂದರೆ ಒಂದು ಚಾಪ್ಟರ್ ಎಂಡ್ ಆಗಲೇಬೇಕು. ಬಾಟಮ್ ಆಫ್ ದ ಡೆಕ್, ಜಡ್ಜ್ಮೆಂಟ್. ಸೊ ಎಸ್, ನಿಮಗೆ ಲೈಕ್ ಒಂದು ಒಳ್ಳೆ ಜಡ್ಜ್ಮೆಂಟ್ಗೋಸ್ಕರ ನಿಮ್ಮನ್ನು ಸ್ವಲ್ಪ ಕಾಯಿಸ್ತಾ ಇದ್ದಾರೆ. ಆ್ಯಂಡ್ ಗುಡ್ ನ್ಯೂಸ್ ಇದೆ ನಿಮಗೆ ಪೈಲ್ ನಂಬರ್ 2, ಬಿಕಾಸ್ ಬಾಟಮ್ ಆಫ್ ದ ಡೆಕ್ಕಲ್ಲಿ ಬಂದಿದೆ. ಸಮ್ ಗುಡ್ ನ್ಯೂಸ್ ಈಸ್ ವೇಟಿಂಗ್ ಫಾರ್ ಯು. ಆ್ಯಂಡ್ ಈ ಒಂದು ಚಾಪ್ಟರ್ ಏನಿದೆ ನೋಡಿ, ರೈಟ್ ನಾವು ಈ ಒಂದು ಚಾಪ್ಟರ್ ಪೈಲ್ ನಂಬರ್ 1ಅಲ್ಲಿ ಕೂಡ ನಾನು ಹೇಳಿದೆ, ಈ ಒಂದು ಚಾಪ್ಟರ್ ನಿಮ್ಮ ಅಂತರಾಳದ ಒಳಗೆ ಹೋಗಿಬಿಟ್ಟು ಅಲ್ಲಿಂದ ನೀವು ಕಾನ್ಷಿಯಸ್ಲಿ ಅವೇರ್ ಆಗ್ತಾ ಇದ್ದೀರಾ. ಜಾಗೃತಿ ಬರ್ತಾ ಇದೆ, ನಿಮ್ಮ ರಿಬರ್ತ್ ಆಗ್ತಾ ಇದೆ. ಸಿಂಪ್ಲಿ ಹೇಳಬೇಕು ಅಂತಂದರೆ ಈ ಚಾಪ್ಟರ್ ಅಂದರೆ ಒಂದು ಚಾಪ್ಟರ್ ಕ್ಲೋಸ್ ಆಗುತ್ತೆ. ಆ ಚಾಪ್ಟರ್ ಕ್ಲೋಸ್ ಆದ ನಂತರ ನೆಕ್ಸ್ಟ್ ಇನ್ನೊಂದು ಚಾಪ್ಟರ್ ಬರುತ್ತೆ ಅಲ್ವಾ. ಸೊ ಅದರಲ್ಲಿ ನೀವು ತುಂಬಾ ಮರುಜನ್ಮ ನಿಮ್ಗೆ ಸಿಗುತ್ತೆ. ಲೈಕ್ ನೀವು ಒಳ್ಳೆ ಡಿಸಿಷನ್ಸ್ ತೊಗೊಳ್ತೀರಾ, ನಿಮ್ಮನ್ನು ನೀವು ಜಡ್ಜ್ ಮಾಡೋದಿಲ್ಲ, ಟ್ರಸ್ಟ್ ಯುವರ್ ಇಂಟ್ಯೂಷನ್. ನೀವು ಬೇರೆಯವರ ತಾಳಕ್ಕೆ ಕುಣಿಯೋದಿಲ್ಲ, ನೀವು ನಿಮ್ಮ ತಾಳಕ್ಕೆ ಕುಣಿತೀರಾ. ಓಕೆ, ಆರ್ಕೇಂಜಲ್ ಗ್ಯಾಬ್ರಿಯಲ್. ಓಕೆ, ಆರ್ಕೇಂಜಲ್ ಗ್ಯಾಬ್ರಿಯಲ್ ಎನರ್ಜಿ ಇದೆ ಇಲ್ಲಿ ಪೈಲ್ ನಂಬರ್ 2 ನಿಮಗೆ. ಕಾನ್ಷಿಯಸ್ಲಿ ನಿಮಗೆ ತೋರಿಸ್ತಾರೆ ಪ್ರತ್ಯಕ್ಷವಾಗಿ. ಪೈಲ್ ನಂಬರ್ 2 ಪೀಪಲ್ ಪ್ರತ್ಯಕ್ಷವಾಗಿ ನಿಮ್ಮ ಕಣ್ಣ ಮುಂದೆ ತೋರಿಸ್ತಾರೆ, ನೋಡು ನಿನ್ನ ಜೊತೆ ಇದಾಗ್ತಾ ಇದೆ, ನಿನ್ನ ಚಾಪ್ಟರ್ ಇಲ್ಲಿ ಎಂಡ್ ಆಗ್ತಾ ಇದೆ, ಅರ್ಥ ಮಾಡ್ಕೋ ಅಂತ. ಓಕೆ, ಸೊ ಲೆಟ್ಸ್ ಸಿ ಪೈಲ್ ನಂಬರ್ 2 ನಿಮಗೆ ಏಂಜಲ್ಸ್ ಏನು ಹೇಳ್ತಾರೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಲಿಸನ್ ಟು ಇಂಟ್ಯೂಷನ್. ಅದೇ ನಾನು ಹೇಳಿದೆ ಅಲ್ವ ಇವಾಗಷ್ಟೇ. ಇಂಟ್ಯೂಷನ್, ನಿಮ್ಮ ಅಂತರಾತ್ಮವನ್ನು ನಂಬುವಂಥ ಅವಶ್ಯಕತೆ ಇದೆ. ಓಕೆ, ಜಡ್ಜ್ ಮಾಡಬೇಡಿ, ಅದನ್ನು ಡೌಟ್ ಮಾಡ್ಕೊಳ್ಬೇಡಿ. ಓಕೆ, ಓಕೆ ನೋಡಿ, ದೇರ್ ಈಸ್ ಸಮಥಿಂಗ್ ಬೆಟರ್. ನಿಮಗೋಸ್ಕರ ಏನೋ ಬೆಟರ್ಮೆಂಟ್ ಬರ್ತಾ ಇದೆ. ಪೈಲ್ ನಂಬರ್ 2 ಟ್ರಸ್ಟ್, ವಿಶ್ವಾಸ. ಇದೇ ಪೊಸಿಷನಲ್ಲಿ ಪೈಲ್ ನಂಬರ್ 1ಅಲ್ಲಿ ಕೂಡ ಬಂದಿತ್ತು. ವಿಶ್ವಾಸ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಓಕೆ, ವಿಶ್ವಾಸ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಈ ಸಲ ನಾನು ಕೂಡ ಒಂದು ಪೈಲ್ ಚೂಸ್ ಮಾಡಿದ್ದೆ. ಓಕೆ, ಈ ಸಲ ನಾನು ಕೂಡ ಒಂದು ಪೈಲ್ ಚೂಸ್ ಮಾಡಿದ್ದೆ. ಓಕೆ, ಯಾವುದು ಅಂತ ನಾನು ಹೇಳೋದಿಲ್ಲ, ಬಟ್ ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ 2 ಸ್ಟಾರ್ಟಿಂಗ್ ಓವರ್. ಸೊ ನಿಮ್ಗಿಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ, ಗೈಡೆನ್ಸ್ ಏನು ಅಂತಂದರೆ ವಾಪಸ್ ರೀಸ್ಟಾರ್ಟ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ.
ಓಕೆ, ಏನೇ ಆಗಿರಲಿ ನಿಮ್ಮ ಲೈಫನ್ನು ವಾಪಸ್ ರೀಸ್ಟಾರ್ಟ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಸೊ ಆವಾಗಲೇ ಈ ಒಂದು ಚಾಪ್ಟರ್ ಎಂಡ್ ಆಗೋದಕ್ಕೆ ಸಾಧ್ಯ, ಅದರ್ವೈಸ್ ನಾಟ್. ಓಕೆ, ಓಲ್ಡ್ ಪ್ಯಾಟರ್ನ್ಸ್, ಓಲ್ಡ್ ಮಿಸ್ಟೇಕ್ಸ್, ಹೀಲಿಂಗ್ ಹೂನ್ಸ್. ವಾವ್, ವೆರಿ ಬ್ಯೂಟಿಫುಲ್. ರೈಟ್ ನಾವು ನಿಮಗೆ ನಿಮ್ಮ ವೂಂಡ್ ಏನಿದೆ ನೋಡಿ, ಗಾಯ ಏನಿದೆ, ಪೇಯ್ನ್ ಏನಿದೆ, ಅದನ್ನು ಹೀಲ್ ಮಾಡುವಂಥ ಅವಶ್ಯಕತೆ ಇದೆ. ಪೇಯ್ನ್ ಇನ್ ದ ಸೆನ್ಸ್ ನೀವು ಬಿದ್ದ್ರಿ, ಪೇಯ್ನ್, ಆ ಒಂದು ಪೇಯ್ನ್ ಬೇರೆ. ಪೇಯ್ನ್ ಅಂತಂದರೆ ಇನ್ಸೈಡ್, ನಿಮ್ಮ ಒಳಗಡೆ ಯಾವ ಥರದ ಪೇಯ್ನ್ ಇದೆ, ಯಾವ ಥರದ ಪೇಯ್ನನ್ನು ಒಳಗಡೆ ಇಟ್ಕೊಂಡಿದ್ದೀರಾ, ಸೊ ಅದನ್ನು ನಿಮಗೆ ಎಕ್ಸ್ಪ್ರೆಸ್ ಮಾಡುವಂಥ ಅವಶ್ಯಕತೆ ಇದೆ, ಇಲ್ಲಾಂದರೆ ಅದನ್ನು ರಿಲೀಸ್ ಮಾಡುವಂಥ ಅವಶ್ಯಕತೆ ಇದೆ. ಬಾಟಮ್ ಆಫ್ ದ ಡೆಕ್ ಈಸ್ ಸಕ್ಸಸ್. ನೀವು ಯಾವಾಗ ಈ ವೂಂಡನ್ನು ಹೀಲ್ ಮಾಡ್ತೀರಾ ನೋಡಿ, ಸಕ್ಸಸ್ ಇದೆ ನಿಮ್ಮ ಲೈಫಲ್ಲಿ. ಹಾಗೆ ಇದು ನೆಕ್ಸ್ಟ್ ಚಾಪ್ಟರ್ಗೆ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ, ಇಲ್ಲಾಂದರೆ ನೀವು ಅದೇ ಸೈಕಲಲ್ಲಿ ಇರ್ತೀರಾ. ಬಟ್ ದೇರ್ ಇಸ್ ಎಂಡಿಂಗ್ ಇದೆ. ಎಂಡಿಂಗ್ ಆದಮೇಲೂ ಕೂಡ ನೀವು ವಾಪಸ್ ಅದೇ ಸೈಕಲ್ ಬರ್ತೀರಾ ಅಂತಂದರೆ ಅದು ನಿಮಗೆ ಬಿಟ್ಟಿರೋದು. ಓಕೆ, ಬಿಕಾಸ್ ಇಲ್ಲಿ ನಿಮಗೇನು ಹೇಳ್ತಾ ಇದ್ದಾರೆ ಅಂತಂದರೆ ನಿಮ್ಮ ವೂಂಡ್ಸನ್ನು ಹೀಲ್ ಮಾಡುವಂಥ ಅವಶ್ಯಕತೆ ಇದೆ. ಸೊ ನೋಡಿ, ಯಾವ ಪೇಯ್ನ್ ತುಂಬ ಅಂತರಾಳದಲ್ಲಿ ಇದೆ ಅನ್ನೋದನ್ನು ನೋಡಿ, ಅದನ್ನು ಪೆನ್ ಪೇಪರಲ್ಲಿ ಬರೆಯಿರಿ. ಪೇಪರಲ್ಲಿ ಬರೆದು ದೊಡ್ಡ ಅದನ್ನ ಕ್ರಾಸ್ ಮಾರ್ಕ್ ಹಾಕಿ ಅದನ್ನು ಬರ್ನ್ ಮಾಡಿ. ಓಕೆ, ಸೊ ಎಸ್, ದಿಸ್ ಇಸ್ ಪೈಲ್ ನಂಬರ್ 2. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರಬಹುದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಗೆ ಏನಾದರೂ ಪರ್ಸನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡ್ಬೋದು. ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.